ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ. ನೀರು ಬಿಡೋ ಪರಿಸ್ಥಿತಿಯಲ್ಲಿ ಅಂತೂ ಕಾವೇರಿ ಜಲನಯನ ಪ್ರದೇಶದಲ್ಲಿ ನೀರು ಇಲ್ಲದೆ ಇರಬೇಕಾದ್ರೆ ಬಿಡಕ್ಕೆ ಸಾಧ್ಯನೇ ಇಲ್ಲ. ಈ CRMA ಅವರು ಕೂಡ ತಮಿಳುನಾಡಿನ ಅಧಿಕಾರಿಗಳು ಅಲ್ಲಿರೋಂಥ ಕುತ್ಕೊಳ್ಳೋರು ಕೂಡ ಯಾವಾಗಲೂ ನಮ್ಗೆ ಅನ್ಯಾಯ ಮಾಡ್ತಾರೆ. ಇವರೆಲ್ಲ ತಮಿಳುನಾಡಿನ ಕೈಗೊಂಬೆಗಳಾಗಿದ್ದಾರೆ ಅಂತ ಅನ್ಸುತ್ತೆ. ಇವರು ವಾಸ್ತವಾಂಶ ಅರ್ಥಕೋಬೇಕು. 17 TMC ನೀರಿದೆ, ಅದರಲ್ಲಿ ಡೆಡ್ ಸ್ಟೋರೇಜ್. ಇನ್ನು ಮಾರ್ಚ್ ಏಪ್ರಿಲ್ವರೆಗೂ ಕುಡಿಯೋ ನೀರು ಬೆಂಗಳೂರಿಂದ ಹಿಡಿದು ಮಂಡ್ಯ, ಚಾಮರಾಜನಗರ, ಮೈಸೂರು, ರಾಮನಗರ ಮತ್ತೆ ಕೊಳ್ಳೇಗಾಲ ಈ ರೀತಿಯ ಎಲ್ಲ ಸಿಟಿಗಳಿಗೂ ನೀರು ಕೊಡಬೇಕು. ಅದ್ರ ಜೊತೆಗೆ ಜಲಧಾರೆ ಅಂತೇಳಿ ಒಂದು ಹೊಸ ಸ್ಕೀಮ್ ತಂದು ಹಳ್ಳಿಗೂ ನೀರು ಕೊಡೋ ಮಾಡಿದ್ವಿ. ಅದನ್ನು ಕೂಡ ಕಾವೇರಿ ನೀರನ್ನು ಕೊಡುವಂತ ಸ್ಕೀಮ್ ಮಾಡಿದ್ವಿ. ಅದಕ್ಕೂ ನೀರು ಬೇಕು. ಇದನ್ನ ಒಂಥರ ಧೃತರಾಷ್ಟ್ರನ ಪ್ರೇಮ ತರ ತಮಿಳುನಾಡಿಗೆ ಬಿಡಿ ಅಂದ್ರೆ ಬಿಡಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಬಿಟ್ರೆ ಇದ್ರ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಆದ್ರೆ ನೀರು ಮಾತ್ರ ಕೊಡ್ಕೊಡ್ದು. ಈಗಲೇ ನಮ್ಮಲ್ಲಿ ಬೆಳೆದು ನಿಂತಿರುವಂತ ಬೆಳೆಗಳು ಈಗಾಗಲೇ ಅದು ಒಣಗ್ತಾ ಇದೆ. ರೈತರಿಗೆ ಮರಣ ಶಾಸನ ಆಗಿದೆ. ಇದಾಲೆ ಅವರು ಸಾಲ ಸೋಲ ಮಾಡಿ ಕಬ್ಬು ಹಾಕಿದ್ದಾರೆ. ಮೊನ್ನೆ ಕುಡಿಯೋ ನೀರಿಗೇನೋ ಒಂದು 500 ಕ್ಯೂಸೆಕ್ ನೀರನ್ನ ಬಿಟ್ಟಿದೆ. ಅದು ಮೊದಲೆಲ್ಲ 8 ಅವರಲ್ಲಿ ಬರ್ತಾ ಇತ್ತು. 500 ಬಿಟ್ಟಿರೋದ್ರಿಂದ ನಮ್ಮೂರಿಗೆ ಬರೋಕೆ 4 ಅವರ್ ತಗೊಂಡಿದೆ. ಈ ರೀತಿಯ ಪರಿಸ್ಥಿತಿ ಇದೆ. ತಮಿಳುನಾಡವರು ಈ ಕುಚೇಷ್ಟೆಗಳನ್ನೆಲ್ಲ ಬಿಟ್ಟು ನಮಗಿಂತ ಜಾಸ್ತಿ ಮೆಟ್ಟೂರು ಡ್ಯಾಮ್ ಅಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ. ಮೆಟ್ಟೂರು ಡ್ಯಾಮ್ ಅಲ್ಲಿ ನಮ್ಮ ಕಾವೇರಿ ನೀರಿಗಿಂತ ಜಾಸ್ತಿ ನೀರು ಸ್ಟೋರೇಜು ಅವ್ರ ಹತ್ರ ಕುಡಿಯೋ ನೀರಿಗಿದೆ. ಮತ್ತೆ ನಾನು ಮೊನ್ನೆ ಚಿದಂಬರಂ, ತಮಿಳುನಾಡಿನ ಚಿದಂಬರಂ ಜಿಲ್ಲೆಯಲ್ಲಿ ಹೋಗ್ಬೇಕಾದ್ರೆ ನೀರು ನನ್ನ ಕಣ್ಣಾರೇನೆ ನಾನೇ ನೋಡಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಸಮುದ್ರಕ್ಕೆ ಸೇರ್ತಾ ಇದೆ. ಅದನ್ನ ನೀರನ್ನ ಫಸ್ಟ್ ನೀವು ಉಪಯೋಗಿಸ್ಕೊಳ್ಳಿ. ಕರ್ನಾಟಕದ ತಂಟೆಗೆ ಯಾವುದೇ ಕಾರಣಕ್ಕೂ ಬರಬೇಡಿ. ಇದು ಎಚ್ಚರಿಕೆ. ಇದು ಸುಮ್ಮನೆ ನೀವು ನೀರಿಲ್ದಿರೋ ಟೈಮಲ್ಲಿ ನೀರು ಕೊಡಿ ಅಂತ ಹೇಳಿ ನೀವು ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನೆಲ್ಲ ಕೈಗೆ ಹಾಕೊಂಡು ಆ ಕೇಂದ್ರ ಸರ್ಕಾರ ಕೂಡ ಇದು ಗೊತ್ತಿದ್ದೆ. ಇವತ್ತು 4 ಜನ ಮಿನಿಸ್ಟ್ರು ಇವರೆಲ್ಲ ಪಾಟೀಲ್, SR ಪಾಟೀಲ್, CR ಪಾಟೀಲ್ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿದ. ಅವ್ರ ಮೇಲೂ ಇವ್ರು ಹೇಗೆ ಅಂದ್ರೆ ನಿನ್ನ ಹತ್ತಂಗಾಡು ನನ್ನ ನಕ್ಕಂಗಾಡು ಅನ್ನೋ ಕೇಸ್ ಆಗಿದೆ. ಅಲ್ಲಿ ಸಂಸದರು ಮತ್ತೆ ಇವರು ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಮೀಟ್ ಮಾಡೋದು. ಇಲ್ಲಿ ನಾವು ಹೋರಾಟ ಮಾಡ್ತೀನಿ ಅಂದ್ರೆ ಇವರು ತಮಿಳುನಾಡನ್ನು ಕಲೀಲಿ. ವಿರೋಧ ಪಕ್ಷದವರು ಸಂಕಷ್ಟದ ಸ್ಥಿತಿಯಲ್ಲಿ ಅವರು ಎಲ್ಲ ಹೆಂಗ್ ಒಂದಾಗಿ ಅವ್ರ ರಾಜ್ಯದ ಪರ ಇರ್ತಾರೆ. ನಮ್ಮಲ್ಲಿ ಕಾಲೆಳೆಯೋದು, ಕಬಡ್ಡಿ ಆಡೋದು. DK ಶಿವಕುಮಾರ್ಗೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರಲಿ ಅಂತ ಹೋರಾಟ ಮಾಡ್ತೀವಿ. ಅದು ಮಾಡ್ತೀವಿ. ನೀರಿಲ್ಲ. ಇದು ರಾಜ್ಯದ ಒಂದು ಸಂಕಷ್ಟದ ಪರಿಸ್ಥಿತಿಯ ಕಾಲ. ನನಗೆ ಈಗ ತಿಳಿದು ಬಂದಿದ್ದ ಪ್ರಕಾರ ಮುಖ್ಯಮಂತ್ರಿಗಳು ಭಾನುವಾರ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಅದರಲ್ಲಿ ಒಂದು ಗಟ್ಟಿಯಾದ ನಿಲುವನ್ನ ತಗೊಳ್ತಾರೆ. ನಾವು ಕೂಡ ಅವರು ಡೆಲ್ಲಿಯಿಂದ ಬಂದಿದ ತಕ್ಷಣ ನಮ್ಮ ಎಲ್ಲಾ ಶಾಸಕರಿಗೂ ಒಳಗೂಡಿ ನಮ್ಮ ನೀರಾವರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಮೆಟ್ಟೂರು ಡ್ಯಾಮ್ ಅಲ್ಲಿ ನಮಗಿಂತ ನೀರು ಜಾಸ್ತಿ ಇದೆ. ಅವ್ರಿಗೆ ಕುಡಿಯೋ ನೀರಿಗೆ ಮೆಟ್ಟೂರು ಡ್ಯಾಮ್ ಅಲ್ಲಿ ನೀರು ಇದೆ ಅಂತ ಪ್ರೂವ್ ಮಾಡಬೇಕಾಗಿರೋದು ಮತ್ತೆ ಟೆಕ್ನಿಕಲ್ ಕಮಿಟಿ ಮುಂದೆ ಎಕ್ಸ್ಟ್ರಾ ಮಾಡಬೇಕಾದ್ರು ನಿಮ್ಮ ಅಧಿಕಾರಿಗಳ ಕರ್ತವ್ಯ. ಅವರು ಮಂದಟ್ ಮಾಡ್ಕೊಡಕ್ ಆಗಿಲ್ಲ, ಫೇಲ್ಯೂರ್ ಆಗಿ ಮಾಡಿಕೊಟ್ಟಿದ್ದೀವ್ರಿ. ಈ CRMDW ಅಲ್ಲಿ ಅಧಿಕಾರಿಗಳಿರೋರೆಲ್ಲ ತಮಿಳುನಾಡಿನ ಅಧಿಕಾರಿಗಳು. ಯಾವಾಗ್ಲೂ ನಮ್ಗೆ ಯಾಕೆ ವಿರುದ್ಧ ಬರುತ್ತೆ ಅಂದ್ರೆ ಅಲ್ಲಿನ ಟಾಪ್ ಪೋಸ್ಟ್ ಅಲ್ಲೆಲ್ಲ ತಮಿಳುನಾಡು ಅಧಿಕಾರಿಗಳು ಕೂತಿದ್ದಾರೆ. ಅವ್ರು ಏನಿದ್ರು ಅವ್ರ ಪರನೇ ಬರೀತಾರೆ. ಯಾವತ್ತಾನೆ ಕರ್ನಾಟಕದ ಪರ ಇವರು ಬರೆದಿದ್ದಾರೆ ತೋರಿಸಿ ನೋಡೋಣ. 80 ವರ್ಷ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕರ್ನಾಟಕದ ಪರ ಯಾವತ್ತೂ ಬಂದಿಲ್ಲ. ಒಬ್ಬ ಅಲ್ಲಿನ IAS ಅಧಿಕಾರಿ ರಿಟೈರ್ಡ್ ಆಗ್ಬೇಕಾದ್ರೆ ಇನ್ನೊಬ್ಬ ತಮಿಳುನಾಡು ಅಧಿಕಾರಿನ ಆ ಜಾಗದಲ್ಲಿ ಕೂರ್ಸೇ ಅವ್ನು ಕೆಳಕಿಳಿಯೋದು. ಇನ್ನು ಯಾವ ಕರ್ನಾಟಕದವ್ರು ಯಾರು ಇಲ್ಲ. ಇದರಿಂದ ನಮ್ಮ ಕರ್ನಾಟಕಕ್ಕೆ ಯಾವಾಗಲೂ ಅನ್ಯಾಯ ಆಗುತ್ತೆ. ಈಗ ಒಂದು ಅರ್ಧ ಗಂಟೆ ಆಗಿದೆ. ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ತಜ್ಞರು ಅದನ್ನ ತಗೊಳ್ತಾರೆ. ನಾನು ಅದನ್ನ ಹೇಳೋ ಮಟ್ಟದ ಇಲ್ಲ. ಈಗ ಅರ್ಧ ಗಂಟೆ ಆಗಿದೆ ಬಂದು. ಚರ್ಚೆ ಮಾಡೋಣ ಅದ್ರ ಬಗ್ಗೆ ಏನ್ ಮಾಡ್ಬೋದು. ಈಗಂತೂ ಸದ್ಯಕ್ಕಂತೂ ನೀರಂತೂ ಬಿಡಲ್ಲ. ಪ್ರಾಣಿ ಪಕ್ಷಿಗಳಿಗೆ ಅಂತ ಒಂದು 500 ಕ್ಯೂಸೆಕ್ಸ್ ನೀರು ಅದು ಯಾವಾಗಲೂ ಹರಿತಾ ಇರುತ್ತೆ. ಪ್ರಾಣಿ ಪಕ್ಷಿಗಳು ನೀರು ಕುಡಿಬೇಕಂತ ಅದನ್ನ ನೋಡ್ಕೊಂಡ್ಬಿಟ್ಟು ಕೆಲವರು ನಾವು ನೀರು ಬಿಟ್ಟಿದೀವಿ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ನಮ್ಮ ಸರ್ಕಾರ ನೀರು ಬಿಟ್ಟಿಲ್ಲ. ಅದು 500 ಕ್ಯೂಸೆಕ್ಸ್ ನೀರು ಯಾವಾಗಲೂ ಆ ನದಿಯಲ್ಲಿ ಹರಿಬೇಕು. ಪ್ರಾಣಿ ಪಕ್ಷಿಗಳು ಕುಡಿಬೇಕು. ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ.
ನೀವು ರೈತರ ಜೊತೆ ಪ್ರೊಟೆಸ್ಟಿಂಗ್ ನಾಳೆ ಕೂರ್ತೀರಾ ಅಥವಾ ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತೀರಾ? ನಾವು ಮಾಧ್ಯಮ ಹೇಳಿಕೆಗೆ, ಪ್ರಚಾರದ ಹೇಳಿಕೆ ಸೀಮಿತ ಆಗ್ತೀರಾ? ರೈತರ ಜೊತೆ ತಾವು ಧರಣಿ ಕೂರ್ತೀರಾ? ಬಿಜೆಪಿ ಅವರು ಪ್ರತಿಭಟನೆಗೆ ನಾಳೆ ಹೋಗ್ತಿದ್ದಾರೆ. ಬಿಜೆಪಿ ಅವರು ನಾಳೆ ಹೋಗ್ತಿದ್ದಾರೆ. ನೀವು ಕೂಡ ಅಲ್ಲಿನ ಭಾಗದ ರೈತರ ಮತದಾನದ ಋಣ ಇರೋದ್ರಿಂದ ಅವ್ರ ಜೊತೆ ಪ್ರೊಟೆಸ್ಟಿಂಗ್ ಕೂರ್ತೀರಾ ಅಥವಾ ಹೇಳಿಕೆಗೆ ಮಾತ್ರ ಸೀಮಿತ? ನನ್ನ ರೈತರ ಕಮಿಟ್ಮೆಂಟ್ ಯಾರು ಪರೀಕ್ಷೆ ಮಾಡೋಂಥದ್ದು ಇಲ್ಲ. ಮೊನ್ನೆ ನಾನು ನೀರು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು 15ನೇ ತಾರೀಕು ನಮ್ಮ ಕುಡಿಯೋ ನೀರಿಗೆ ನೀರನ್ನು ಬಿಡಿಸಿದ್ವಿ. ರೈತರ ಪರ ಅವಶ್ಯಕತೆ ಅಂತಲ್ಲ, ರೈತರ ಪರ ನಾವು ಇದೀವಿ. ಹೋರಾಟ ಮಾಡಬೇಕು ಅಂದ್ರೆ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಕೂಡ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ನೀರು ಬಿಟ್ಟಿಲ್ಲ. ಈಗ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಇನ್ನೊಂದು ವಿಚಾರ. ನೀರು ಬಿಟ್ಟಿದ್ರೆ ನಾವು ಹೋಗಿ ಅಲ್ಲಿ ಕೂರ್ಬೋದೆ. ನೀರು ಬಿಟ್ಟಿಲ್ಲ. ಬಿಡದೇ ಇರ್ಬೇಕಾದ್ರೆ ಯಾರ ಮೇಲೆ ನಾವು ಪ್ರತಿಭಟನೆ ಮಾಡಲಿ? ನೀರು ಬಿಟ್ಟಿಲ್ಲ ಅಲ್ಲ. ಬಿಜೆಪಿ ಹೋಗ್ತಿದ್ದಾರೆ ಸರ್. ಅವರು ಟೈಮ್ ಪಾಸ್ ಮಾಡೋದಕ್ಕೆ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಈ ನಿಯೋಗ ಇಲ್ಲೂ ತಗೊಂಡೋಗೋದು ಡೆಲ್ಲಿಗೆ ತಗೊಂಡೋಗಿ ಅವರ ಪ್ರೈಮ್ ಮಿನಿಸ್ಟ್ರು, ಅವರ ನೀರಾವರಿ ಸಚಿವರ ಮೇಲೆ ಒತ್ತಡ ಹಾಕ್ಲಿ, ಆಗ ಅನುಕೂಲ ಆಗುತ್ತೆ. ನೀವು ಡ್ಯಾಮ್ ನೋಡ್ಕೊಂಬಂದು ಏನು ಅನುಕೂಲ ಆಗುತ್ತೆ? ಡ್ಯಾಮ್ ನೋಡ್ಕೊಂಬರೋದ್ರಿಂದ ಬಿಜೆಪಿಯವ್ರಿಗೆ ಏನು ಅನುಕೂಲ ಆಗ್ತದೆ? ಏನು ಮಳೆಗೆಳೆ ತರಿಸ್ತಾರ? ಪೊಲಿಟಿಕಲ್ ಗೇನ್ ಅಷ್ಟೇ. ಅವ್ರು ಬೇರೆ ಏನೂ ಇಲ್ಲ. ಪೊಲಿಟಿಕಲ್ ಗೇನ್ ಏನ್ ಮಾಡಬೇಕು ಅದನ್ನ ಅವರು ಮಾಡ್ತಾ ಇದ್ದಾರೆ. ನೀವು ನಿಜಕ್ಕೂ ರಾಜ್ಯದ ಜನದ ಋಣ ತೀರಿಸಬೇಕು, ಕಾವೇರಿ ಒಡಲಿನ ರೈತರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಕೇಂದ್ರಕ್ಕೆ ನಿಯೋಗ ತಗೊಂಡು ಹೋಗ್ಲಿ, ಇಲ್ಲ ಇಲ್ಲಿ ಸರ್ವ ಪಕ್ಷಗಳ ಸಭೆ ಮಾಡ್ತಾರಲ್ಲ ಅಲ್ಲಿ ಬಂದು ಸಲಹೆ ಕೊಡ್ಲಿ. ಹೋಗಿ ಅಲ್ಲಿ ಹೋರಾಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಬರ್ಬೋದು ಅಷ್ಟೇ. ಮಂಡೇ ಸಿಎಂ ವಿಜಯ್ ತಮಿಳುನಾಡು ಸಿಎಂ ಬರ್ತದೆ ಸರ್. ಐ ಸಪೋರ್ಟಿಂಗ್ ಅವರ್ ಅಪೋಸಿಂಗ್? ಅದೇ ನೀವು ವಿಜಯ್ ಅವರು ರಾಜ್ಯಕ್ಕೆ ಬರೋದನ್ನ ಮುಕ್ತ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ನಾವು ಸ್ವಾಗತಿಸ್ತೀವಿ. ಆದರೆ ಈ ತರ ಕಿರಿಕ್ ಮಾಡ್ಕೊಂಡು ಬರೋದ್ರಿಂದ ಯಾರಿಗೂ ಲಾಭ ಇಲ್ಲ. ನೀವು ಅವ್ರು ಬರೋದು ಒಳ್ಳೇದೇ. ಈ ಸಂಕಟ ಪರಿಸ್ಥಿತಿಯಲ್ಲಿ ಕೂತು ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ 3ನೇ ತಾರೀಕು ಅವ್ರು ಬಂದ ಮೇಲೆ ಹೆಲಿಕಾಪ್ಟರ್ ನಾನು ಕರ್ಕೊಂಡೋಗಿ ಕಾವೇರಿ ಕೊಳ್ಳನ ತೋರಿಸ್ತೀವಿ ಅಂತ. ಅದೆಲ್ಲ ಒಳ್ಳೇದಾಗುತ್ತೆ. ಈಗ ನಾವು ಅವ್ರು ಬರೋದನ್ನ ಬೇಡ ಅಂತ ಹೇಳೋದು ಅದು ಸರಿಯಲ್ಲ. ಬಂದು ಕಾವೇರಿ ಕೊಳ್ಳ ನೋಡ್ತಾ ನೀರು ಬಿಡಬೇಡಿ ಅಂತ ಹೇಳ್ತಾರೆ ಅವರು. ಅದು ನೋಡೋಣ ಏನಾಗುತ್ತೆ, ನೀರು ಬಿಡಿ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಅಲ್ಲ, ನನಗೆ CWMA ಮುಂದೆ ನೀವು ಅರ್ಜಿ ಹಾಕೋ ಅವಶ್ಯಕತೆ ಇರಲ್ಲ. ಅವ್ರು ಬಂದು ಕಾವೇರಿ ಕೊಳ್ಳ ನೀರಿಲ್ಲಪ್ಪ ನಾನು ಹೋಗ್ತೀನಿ ಅಂತ ಹೋಗ್ಬೋದಾಗಿತ್ತು. ಈಗ ತೋರಿಸ್ತೀವಿ ಅಂತ ಹೇಳಿದ್ರೆ ತುರ್ತು ಅರ್ಜಿ ವಿಚಾರಣೆ ಮಾಡಿದ್ರೆ ನೀವೇ ಮನವಿ ಮಾಡಿದ್ದೀರಾ. ಈಗ ಅವ್ರು ಕರ್ಕೊಂಡು ನಾವು ಹೆಲಿಕಾಪ್ಟರ್ ತಗೊಂಡು ನೀರಿಲ್ದರೆ ತೋರಿಸ್ತೀವಲ್ಲ, ನೀರಿಲ್ದರೆ ತೋರಿಸ್ತೀವಲ್ಲ. ನೀವು ತೋರಿಸಿ ಒಪ್ಕೊಂಡ್ರೆ ನಿಮ್ ಪ್ರಯತ್ನ ಸರಿ. ಅದರ್ವೈಸ್ ಇಲ್ಲ ಅಂತಂದ್ರೆ ನೀರಿಲ್ದರೆ ತೋರ್ಸೋಣ, ನೋಡೋಣ ಏನಾಗುತ್ತೆ. ನಮ್ಮ ಪ್ರಯತ್ನ ನಾವು ಪಡ್ಬೇಕಲ್ಲ. ಒಂದು ಆಗುತ್ತೆ. CWMA ಆದೇಶ ಮಾಡೋರು ನೀರು ಬಿಡಿ ಅಂತ, ಇನ್ನು ಕಾವೇರಿ ವಾಟರ್ ಮ್ಯಾನ್ ರೆಗ್ಯುಲೇಟರಿ ಅಥಾರಿಟಿ ಬಿಡಿ ಅಂತ ಹೇಳಿದ್ದಾರೆ. ಅದು ವಿರುದ್ಧವಾಗಿ ನೀವು ತಮಿಳುನಾಡು ಸಿಎಂ ಬಂದ ತಕ್ಷಣ ಈಗ ಅವ್ರನ್ನ ಬನ್ನಿ ಅಂತ ನಾವು ಕರೆದಿದ್ದಲ್ಲ, ನಾವು ಬರ್ತೀವಿ ಅಂತ ಆ ರಾಜ್ಯದ ಮುಖ್ಯಮಂತ್ರಿ ಕಚೇರಿಯಿಂದ ಲೆಟರ್ ಬರೆದಾಗ ನಾವು ನೀವು ಬರೋಕ್ ಬೇಡ ಅಂತ ಹೇಳಕ್ ಆಗ್ತದ? ಅದು ಅಲ್ಲಿ ನಮ್ಮ ರೈತರು ಅದನ್ನು ಸ್ವಾಗತ ಮಾಡ್ತಾರೆ. ತಮಿಳುನಾಡು ಸಿಎಂ ಕರ್ನಾಟಕ ಈಗ ಬೇರೆ ಪರಿಸ್ಥಿತಿ. ಬೆಳಗ್ಗೆನೆ ಆ ಜನನಾಯಕನ್ ಮೂವಿ ಪೋಸ್ಟರ್ಗೆ ಇಷ್ಟೆಲ್ಲ ಹರಿದು ಹಾಕಿದ್ದಾರೆ ಮಂಡ್ಯದಲ್ಲಿ. ಈ ಪರಿಸ್ಥಿತಿ ಏನಾಗುತ್ತೆ ನೋಡೋಣ. ಇವತ್ತೆರಡನೇ ಬಂದಿದೆ. ಪ್ರತಿಯೊಬ್ಬ ರಾಜಕಾರಣಿ ಮತ್ತು ಅಲ್ಲಿರುವ ಆಡಳಿತರು ಪ್ರತಿ ಸಲ ಮಂಡತನ ತೋರಿಸ್ತಾರೆ. ಇವರು ಮಂಡತನ ತೋರಿಸಲ್ಲ ಅಂತ ಹೇಳಿ ನಿಮಗೆ ಏನಾದ್ರು ಅನಿಸುತ್ತಾರೆ? ಈಗ ನಾವೇ ಎಲ್ಲ ಊಹಾಪೋಹಗಳಿಗೆ ನಾಂದಿ ಆಡೋದು ಬೇಡ. ಊಹಪ್ಪು ಅಲ್ಲ ಸರ್, ಸಾಕಷ್ಟು ಅಲ್ಲಲ್ಲ, ಕಾರಣಗಳಿವೆ. ವಿಜಯ್ ಅವರು ಡಿಫ್ರೆಂಟ್ ಅಂತ ನಾವು ತಿಳ್ಕೊಂಡಿದ್ದೀವಿ. ನೋಡೋಣ ಬಂದಾಗ ಏನ್ ಮಾಡ್ತಾರೆ ಅಂತ. ಬರಕ್ ಮುಂಚೆನೆ ಅವ್ರು ಹಿಂಗ್ ಮಾಡ್ಬೋದು, ಹಂಗ್ ಮಾಡ್ಬೋದು. ತೋರ್ಸೋದಲ್ಲ ಸರ್. ವಿಜಯ್ ಬಂದಿಲ್ಲಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ಬೇರೆ, ವಿಜಯ್ ನಾಯಕನಾಗೋ ಬರೋದು ಬೇರೆ. ನೀವೆಲ್ಲ ಇರ್ತೀರಲ್ಲ, ನಾವೆಲ್ಲ ಇರ್ತೀವಿ. ಮತ್ತೆ ನೀವೆಲ್ಲ ಇರ್ತೀರಲ್ಲ. ಸರ್ಕಾರ ವಿಷಯದಲ್ಲಿ ಬಿಡಲ್ಲ, ಸರ್ಕಾರ ಗಂಭೀರವಾಗಿರ್ಬೇಕಿಂತ ವಿಷಯ ತೋರಿಸಲ್ಲ. ಆಯ್ತಲ್ಲ, ನೀವ್ ಯಾಕಡೆ ನಲ್ರುತ್ತಾ ಇದ್ದ ಯಾರು ನಾವು ಬಂದ್ರೆ ಸಮಸ್ಯೆ ಅಂತ. ಎಲ್ಲಿ ವಿಜಯ್ ಬಂದಾಗ ಬಿಡಬಾರ್ದು ಅಂತ ಬಿಡೋತರ ನಾನು ಒಬ್ಬ ಪತ್ರಿಕಾ ಪ್ರತಿನಿಧಿಯಾಗಿ MLA ಆಗಿದ್ದೀನಿ. ನಿಮ್ಮನ್ನ ಬಿಡೋದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಹಂಗೆ ತಡಿಬಾರ್ದು, ಬಿಡಿ ಅಂತ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.